ಒಂದ್ ನಿಮಿಷ ಮಕ್ಕಳನ್ನ ಎಬ್ಬಿಸೋಣ ಅಂತ ಹೋದೆ, ಅಷ್ಟರಲ್ಲಿ ಇಷ್ಟು. ಅದು ಈ ಸ್ಟವ್ನಲ್ಲಿ ಏನಾದ್ರೂ ಚೆಲ್ಲಿದ್ರೆ ಸ್ಕ್ರೂ ಬಿಚ್ಚಿ ಎಲ್ಲ ಕ್ಲೀನ್ ಮಾಡ್ಬೇಕಾಗುತ್ತೆ. ಇವತ್ತು ಟ್ವಿನ್ಸ್‌ಗೆ ಹಾಲಿಡೇ. ಮಕ್ಕಳಿಗೆ ಲೀವ್ ಬಂದಾಗ ಮಾತ್ರ ಕಣ್ತುಂಬ ನಿದ್ದೆ ಮಾಡೋಕ್ಕಾಗೋದು. ಈದ್ ಫೆಸ್ಟಿವಲ್‌ಗೋಸ್ಕರ ಅವ್ರಿಗೆ ರಜಾ ಇತ್ತು. ಮಾರ್ನಿಂಗ್ ಲೇಟಾಗಿ ಎದ್ದು ಮ್ಯಾಗಿ ಮಾಡ್ಕೊಂಡು ತಿಂದ್ವಿ. ಮ್ಯಾಗಿನ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಂಗೆ ತುಂಬಾ ಇಷ್ಟ. ನೀವುನು ಟ್ರೈ ಮಾಡಿ. ಅದನ್ನ ಡೈರೆಕ್ಟಾಗಿ ಬರೀ ನೀರಲ್ಲೇ ಹಾಕದ್ ಬೇಯಿಸೋದ್ರಿಂದ ಸಪ್ಪೆ ಸಪ್ಪೆ ಇರುತ್ತೆ. ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ತಿಂದ್ರೆ ಮತ್ತೆ ಸ್ವಲ್ಪ ಮೆಣಸಿನಕಾಯಿ ಎಲ್ಲ ಹಾಕೊಂಡು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತೆ ನಮ್ಮ ಹಸ್ಬೆಂಡ್ ಹಾಲ್ಗೆ ಬಂದು ತಿನ್ನಿ ಅಂತಂದ್ರೆ, ಇಲ್ಲ ನನ್ ಕೆಲಸ ಇದೆ ಅಂತಂದ್ರು. ನಾವು ಮತ್ತೆ ಕಿಡ್ಸ್ ಎಲ್ಲ ಸೇರ್ಕೊಂಡು ಅಲ್ಲೇ ಹೋಗಿ ತಿನ್ಕೊಂಡು ಅವ್ರನ್ನ ರೇಗಿಸ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಮತ್ತೆ ಫ್ರೆಶ್ ಅಪ್ ಆಗಿ ನಾನು ಲಂಚ್ ಪ್ರಿಪೇರ್ ಮಾಡ್ಕೊಳ್ಳೋಷ್ಟ್ರಲ್ಲಿ ಅವರು ಮಕ್ಕಳಿಗೆ ರೆಡಿ ಮಾಡಿಸ್ತಿದ್ರು. ಹೆಣ್ಣು ಗಂಡು ಅಂತ ನೋಡದೆ ಕೆಲಸ ಹಂಚ್ಕೊಂಡು ಮಾಡೋದ್ರಿಂದ ಮನೆ ತುಂಬಾ ಶಾಂತಿ ನೆಮ್ಮದಿಯಿಂದ ಇರುತ್ತೆ. ನಾವು ನಮ್ಮ ಗಂಡ ಹತ್ರ ಮಾತ್ರ ಈ ತರ ಎಕ್ಸ್ಪೆಕ್ಟ್ ಮಾಡ್ದೆ ನಮ್ಮ ಮಕ್ಕಳಿಗೂ ಇದೇ ರೀತಿ ಇದೇ ಬುದ್ಧಿನ ಹೇಳ್ಕೊಡೋಣ. ಯಾವ ತರ ರಿಲೇಶನ್ಶಿಪ್. ನಾನ್ ತಲೆನೋ ಬಂದಿತ್ತು ನನ್ನ ಮಗ ನೋಡಿ ಏನ್ ಹೇಳ್ತಿದ್ದಾನೆ. ನಂಗೆ ಇಚ್ಛಾ ಈಗಲ್ಲ. ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹ್ಯಾಪಿ ಫ್ಯಾಮಿಲಿಗೋಸ್ಕರ ಪ್ಲೀಸ್ ಫಾಲೋ ಮಾಡಿ.